ಸ್ವಲ್ಪ ಜೋರಾಗಿ ಹೇಳಿ. ನರಸೀಪುರ ಸರ್ವೆ ನಂಬರ್ 5 ರಾಮಕಾಣದ ಜಾಗನ ನಾವೇನು ಮಾಡಿದ್ವಿ, ಮೂಲ ದಾಖಲೆಗಳು ತೆಗೆಸಿ ಬುಕ್ ಅಪ್ಲಿಕೇಶನ್ ಕೊಟ್ಟು ಕೇಸ್ ನಂಬರ್ 241 ಮಾನ್ಯ ನ್ಯಾಯಾಲಯದಲ್ಲಿ ಕೇಸ್ ಹಾಕಿರ್ತೀವಿ. ಆವಾಗ ಏಕಾಏಕಿ ಶೆಡ್ಗಳೆಲ್ಲ ಉತ್ಪತ್ತಿ ಮಾಡಿ ಯಾರೋ ನಿತೀಶ್ ಮತ್ತು ಹೇಮರಾವ್ ಅಂತೆ ಇಲ್ಲಿ ಭಾನುವಾರ ಸಮಯದಲ್ಲಿ ಬೋರ್ಗಲ್ ಹಾಕ್ತಿದ್ವು. ಆ ಸಮಯದಲ್ಲಿ ನಾವು ಮಾನ್ಯ ಪೊಲೀಸ್ನವ್ರಿಗೆ ವಯಸ್ಸಾಳಕ್ಕೆ ಫೋನ್ ಮಾಡಿ, ನೋಡಪ್ಪ ಇದು ಕೇಸಸ್ ಇದೆ, ಇದು ನಿಮ್ಮ ಜಾಗ ಅಲ್ಲ, ಇಲ್ಲಿ ಕಾಮಗಾರಿ ಮಾಡೋದು ಸರಿಯಾಗುತ್ತಲ್ಲ ಅಂತಂದರೆ ಇವರು ಜಾಗದ ಓನರ್ಸು, ನೀನು ಜಾಗ ನಂದಿದು, ನನಗೆ BBMPಯಲ್ಲಿ ನಾವು ಪತ್ರಗಳು ಮಾಡಿಸ್ಕೊಂಡಿದ್ದೀವಿ ಅಂತ ಸುಳ್ಳು ದಾಖಲೆಗಳು ನಮಗೆ ಕೊಟ್ಟು, ಇದು ಮಾನ್ಯ ನ್ಯಾಯಾಲಯದಲ್ಲಿ ಕೇಸ್ ಏನಿದೆಯೋ ನೀವು ಅಲ್ಲಿ ಮಾಡ್ಕೊಳ್ಳಿ, ನಾವು ಇದು ಕಟ್ತೀವಿ, ನಮ್ಮ ಹಿಂದ್ಗಡೆ ಬಲವಾದ ಕೈಗಳಿದ್ದಾವೆ, ನಮಗೆ ಬ್ಯಾಕ್ ಸಪೋರ್ಟ್ ಇದೆ, ನಿಮಗಿನ್ನ ಅದ್ರ ಬಗ್ಗೆ ಗೊತ್ತಿಲ್ಲ, ಈ ತಟ್ಟೆಗೆ ಬರಬೇಡಿ ಅಂತೇಳ್ಬಿಟ್ಟು ಟ್ರೆಕ್ ಮಾಡೋಂಥ ಕೆಲಸಗಳು ಮಾಡ್ತಾರೆ. ಈ BBMP ನೀಚಕೆಟ್ಟ ಅಧಿಕಾರಿಗಳಿಗೆ ನಾವು ಅರ್ಜಿ ಕೊಟ್ಟಿದ್ದೀವಿ, ಮತ್ತು ಜಾಯಿಂಟ್ ಕಮಿಷನರ್ ಕೊಟ್ಟಿದ್ದೀವಿ, ಮುಖ್ಯ ಆಯುಕ್ತರು ಕೊಟ್ಟಿದ್ದೀವಿ, ವಲಯ ಆಯುಕ್ತರು ಕೊಟ್ಟಿದ್ದೀವಿ, ಎಕ್ಸಿಟ್ ಇಂಜಿನಿಯರ್ ಕೊಟ್ಟಿದ್ದೀವಿ. ಈ ಅಧಿಕಾರಿಗಳು ನೀಚಕೆಟ್ಟ ಅಧಿಕಾರಿಗಳು ಪತ್ರಗಳು ಕೊಡೋದು ಇವರೇ, ಹಾಗೆ ಕೆಲಸ ಮುಗಿಸಿದ್ದಾಗೆ ಅವರನ್ನು ಅಡ್ಜಸ್ಟ್ಮೆಂಟ್ ಮಾಡಿ ಕೆಲಸ ನಡೆಸೋದು ಇವರೇ. ಇವ್ರು ಯಾಕೆ ಈ ಥರ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಆಮೇಲೆ ಇಲ್ಲಿ ಮರ ಹಾಕಿದ್ರು, ಮರನೂ ಕಟ್ ಮಾಡಿದ್ದಾರೆ, 35 ವರ್ಷದ ಮರನೂ ಕಟ್ ಮಾಡಿದ್ದಾರೆ ಇಲ್ಲಿ. ಆಮೇಲೆ ಮೋರಿ ಹೊಡೆದು ಹಾಕಿದ್ದಾರೆ. ಇದೇ ಕೆಲಸ ಬೇರೆ ಸೈಡು ಒಂದು ರೆಂಬೆ ಹೊಡೆದ್ರೆ ಡೈರೆಕ್ಟ್ ಇಮಿಡಿಯೇಟ್ ವಯಸ್ಸಾಳಕ್ಕೆ ಫೋನ್ ಮಾಡಿ ಕರ್ಕೊಂಡೋಗಿ FIR ಮಾಡೋಂಥ ಕೆಲಸಗಳು ಮಾಡ್ತಾರೆ. ಅವ್ರ ಮೇಲೆ ಇದುವರೆಗೂ ಒಂದು ಕ್ರಮ ಜರುಗಿಸಿಲ್ಲ. ಇವರಿಂದ ಯಾರಿದ್ದಾರೋ ಒಂದು ಗೊತ್ತಾಗ್ತಿಲ್ಲ. K. ಚಂದ್ರಶೇಖರು, ನಾರಾಯಣಮೂರ್ತಿ, ಜಗದೀಶು, ಅಭಿ ಸುನೀಲ್ ಕುಮಾರ್, ಇಷ್ಟು ಜನ ನಾವು ಮಾನ್ಯ ನ್ಯಾಯಾಲಯದ ಮೊರೆ ಹೋಗಿರ್ತೀವಿ. ನ್ಯಾಯಾಲಯದಲ್ಲಿ ಕೇಸು ಆಗೋವರೆಗೂ ಯಾವ ಕಾಮಗಾರಿನೂ ಬೇಡ, ಇದು ಸ್ಟೇಷನ್ ಕಟ್ಟೋಕ್ಕೆ ಪ್ಲ್ಯಾನ್ ಅಪ್ರೂವಲ್ ಆಗಿರ್ತದೆ. ಈ ಜಾಗನ ಪ್ಲ್ಯಾನ್ ಅಪ್ರೂವಲ್ ವಜಾ ಮಾಡಿಸಿ ಅವರು ಫೇಕ್ ಡಾಕ್ಯುಮೆಂಟ್ಸ್ ಮಾಡಿಕೊಂಡು ಮಾನ್ಯ ಕೆಲಸ ಮಾಡ್ತಾಯಿದ್ದಾರೆ. ಅದು ಬಿಟ್ಟು ಅದಕ್ಕೆ ಈ ಜಾಗದ ಮಾಲೀಕರ ಮೇಲೆ ಕಾನೂನು ಕ್ರಮ ತಗೊಳ್ಬೇಕು ಅಂತ ಕೇಳ್ತಾರೆ. ಎಲ್ಲ ರೆಡಿ ಆಗಿದೆ. ಓಕೆನಾ ಸರ್? ಇದು ಸರ್ಕಾರಿ ಭೂಮಿ ಅಂತ ಕಟ್ಟ ಕಡೆಯ ಗೊತ್ತು. ಹೆಸರಿಂದ ಸ್ಟಾರ್ಟ್ ಮಾಡಿ ಸರ್. ಒಂದು ನಿಮಿಷ. ನನ್ನ ಹೆಸರು ಗೋವಿಂದರಾಜು, ಪ್ರಜಾ ಪರಿವರ್ತನಾ ವೇದಿಕೆಯ ಸಂಘಟನೆಯ ಮುಖ್ಯ ಪದಾಧಿಕಾರಿಯಾಗಿದ್ದೇನೆ ಹಾಗೂ ಸಾರ್ವಜನಿಕರ ಹೋರಾಟಗಳಲ್ಲಿ ತುಂಬ ಕಡೆ ಭಾಗವಹಿಸ್ತಾ ಇದ್ದೇನೆ. ಆದರೆ ಈ ಜಾಗ, ಈ ಸರ್ಕಾರಿ ಗ್ರಾಮಠಾಣ ಜಾಗ ಕಟ್ಟ ಕಡೆಯ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಗೊತ್ತು ಇದು ಸರ್ಕಾರಿ ಜಾಗ ಅಂತ. ಆದರೆ ಇಲ್ಲಿನ BBMP ಅಧಿಕಾರಿಗಳು ಗೊತ್ತಿಲ್ವಾ? ಆದರೆ ಏನಕ್ಕೆ ಇವರು ಲೈಸೆನ್ಸನ್ನು ಕೊಡ್ತಾರೆ, ಯಾಕೆ ಇವರು ಪರ್ಮಿಷನ್ಗಳು ಕೊಡ್ತಾರೆ, ಯಾಕೆ ಇವರು ಅದು ಖಾತೆಗಳನ್ನು ಕೊಡ್ತಾರೆ ಅಂದರೆ ಯಾವ ಮಟ್ಟದ ಭ್ರಷ್ಟಾಧಿಕಾರಿಗಳು ಇರಬೇಕು ಇವರು? ಅದು ಖಾತೆಗಳನ್ನು ಕೊಡೋದು, ಅದು 32 ಖಾತೆಗಳನ್ನು ವಿತರಣೆ ಮಾಡಿರ್ತಕ್ಕಂಥದ್ದು. ಆ ಖಾತೆಗಳ ವಿರುದ್ಧವಾಗಿ ನಾವು ಹೋರಾಟ ಮಾಡಿ ಅದನ್ನು ರದ್ದು ಮಾಡಿಸಿ ಹಾಗೆ ಅದ್ರ ಕಾಂಪೌಂಡ್ ಹಾಕ್ಸಿದ್ದಾಯಿತು. ಆದರೆ ಅದರ ಅವಿಭಾಜ್ಯ ಅಂಗದ ಜಾಗ ಇದು. ಅದಕ್ಕೆ ಸೇರಿದಂಥ ಅದೇ ಸ್ಥಳವನ್ನು ಮತ್ತೆ ಇದನ್ನು ಅಂಗಡಿಗಳ ಕಟ್ಸೋದಕ್ಕೆ, ಈ ರೀತಿ ದೊಡ್ಡ ಈ ಬಿಲ್ಡಿಂಗ್ಗಳನ್ನ ಕಟ್ಸೋದಕ್ಕೆ ಮತ್ತೆ ಇವರು ಪರ್ಮಿಷನ್ ಕೊಡದೆ ಯಾರು ಮಾಡ್ತಾರೆ? ಸಾಮಾನ್ಯ ಮನುಷ್ಯ ಒಬ್ಬ ಬೋರ್ ಹಾಕಿದ್ರೆ ಆ ಜಾಗಕ್ಕೆ ಕಳಿಸ್ತಾರೆ. ಕಳಿಸ್ಬಿಡ್ತದೆ ರಾತ್ರಿನೇ, ಬೆಳಗ್ಗೆ ಬೋರ್ ಹಾಕ್ತಾರೆ ಆ ಜಾಗದಲ್ಲಿ, ಅಲ್ಲಿ ಹೋಗಿ ಕಳಿಸ್ತಾರೆ. ಆಗಲೇ ಏನಕ್ಕೆ ಕಳಿಸ್ತೀರಾ? ಕಸ ನಿಲ್ಲಿಸೋದಕ್ಕಲ್ಲ, ಅಥವಾ ಭೂಮಿಯ ಒಡಲನ್ನು ಅವ್ರನ್ನ ರಚನೆ ಮಾಡೋದಕ್ಕಲ್ಲ, ಅವ್ರ ಹತ್ರ ರೋಲ್ ಕಾಲ್ ಮಾಡೋದಕ್ಕೆ BBMP ಅಧಿಕಾರಿಗಳು. ಆದರೆ ಇಲ್ಲಿ ಎಷ್ಟು ಕೊಡ್ತಾ ಇದ್ದೀರಾ ನೀವು? ಇದು ಇಂಥ ರಸ್ತೆಯಲ್ಲಿ, ಇಂಥ ಮುಖ್ಯವಾದ ರಸ್ತೆಯಲ್ಲಿ, ಇಂಥ ಮೈನ್ ರೋಡು, ಇಂಥ ರೋಡಲ್ಲಿ, ಅದು ಜನಗಳೆಲ್ಲ ಕಣ್ಣು, ಈ ಸಾರ್ವಜನಿಕರು ಪ್ರತಿಯೊಬ್ಬರು 1000 ಜನ ನೋಡ್ತಾರೆ. ಆ ಜಾಗದಲ್ಲಿ ನೀವು ಬೋರ್ವೆಲ್ ಆಗ ಜಾಗ ಕೊಡ್ತೀರಾ, ಮರವನ್ನು ಕಳಿಸ್ತೀರಾ? ಪರಿಸರ ಸ್ನೇಹಿಯ ಒಂದು ಇಲಾಖೆ ಅದೇನು ಮಾಡ್ತಾ ಇದೆ? ಇಷ್ಟು ದೊಡ್ಡ ಮರ ಕಡಿದಿರ್ತಕ್ಕಂಥದ್ದು, ಅದೇ ಬೇರೆ ಒಂದು ರೆಬ್ಬೆ ಕಡಿದ್ರೆ ಅವ್ರ ಮೇಲೆ ಕೇಸ್ ಹಾಕ್ತೀರಾ, ಅವ್ರ ಮೇಲೆ ಕಾನೂನು ಕ್ರಮ ತಗೋತೀರಾ? ಇಷ್ಟು ದೊಡ್ಡ ಒಂದು ಮರ, ಅದು ಇಂಥ ಮುಖ್ಯ ರಸ್ತೆಯಲ್ಲಿ ಕಡ್ತಿರ್ಬೇಕಾದ್ರೆ ಪರಿಸರ ಸ್ನೇಹಿಯ ಆ ಒಂದು ಇಲಾಖೆ ಏನು ಮಾಡ್ತಾ ಇದೆ? ಈ BBMP ಅಧಿಕಾರಿಗಳು ಏನು ಮಾಡ್ತಾ ಇದ್ದೀರಾ? ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿ ಗೊತ್ತಿರಬೇಕು. ಸಾಮಾನ್ಯವಾಗಿ ಅವ್ರಿಗೆ ಬರೋದಿಲ್ಲ, ಇದು ವ್ಯಾಪ್ತಿಗೆ ಬರೋದಿಲ್ಲ. ಆದರೂ ಸಹ ಒಂದು ರಕ್ಷಣೆ ಬೇಕಲ್ವಾ? ಇದು ಸಾರ್ವಜನಿಕರ ಜಾಗ, ಇಲ್ಲೇನಾದರೂ ಘರ್ಷಣೆ ಆಗ್ತದೆ, ಗಲಾಟೆ ಆಗ್ತದೆ, ಯಾರಾದರೂ ಧ್ವನಿ ಎತ್ತುತ್ತಾರೆ, ಅದನ್ನು ಸರಿ ಮಾಡಬೇಕನ್ನೋದು ಪೊಲೀಸ್ ಇಲಾಖೆ ಸಹ ತಗೋಬೇಕಾಗ್ತದೆ. ಆಗ BBMP ಅಧಿಕಾರಿಗಳು ಸರಿ ಮಾಡಲಿಲ್ಲ ಅಂತ ಹೇಳಿದ್ರೆ BBMP ಕಚೇರಿಗೆ ನಾವೆಲ್ಲರೂ ಈಗ ಗುತ್ತಿಗೆ ಹಾಕೋದು ಕೆಲಸ ಮಾಡ್ತೀವಿ. BBMP ಅಧಿಕಾರಿಗೆ ಬರಬೇಕು. ನಮಗೀಗ ಬಂದು ಇಲ್ಲಿ ಏನು ಸಮಸ್ಯೆ ಆಗಿದೆ ಸರಿ ಮಾಡಬೇಕು. ಸರಿ ಮಾಡಲಿಲ್ಲ ಅಂತ ಹೇಳಿದ್ರೆ ಇವತ್ತು ಎಷ್ಟು ಜನ ಇದ್ದೀವಿ ನಾವು? 50 ಜನ ಇರ್ಬೋದು, 100 ಜನ ಇರ್ಬೋದು, 1000 ಜನ ಸೇರುವಂಥ ಕೆಲಸ ಆಗ್ತದೆ. ಈ ಹೋರಾಟ ಯಾವ ಮಟ್ಟಕ್ಕೆ ಹೋಗ್ತದೆ ಅಂತ ಹೇಳೋಕ್ಕಾಗೋದಿಲ್ಲ. ಅಂದರೆ ಆ ಪರಿಣಾಮವನ್ನು ಸಂಬಂಧಪಟ್ಟ ಇಲಾಖೆಗಳು ಅದನ್ನು ಅನುಭವಿಸ್ಬೇಕಾಗ್ತದೆ ಮುಂದೆ. ಈ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ, ಈಗಲೇ ಸರಿ ಮಾಡಬೇಕು ಅದನ್ನು.
ಈ ಸಮಸ್ಯೆ ಸರಿ ಹೋಗ್ಬೇಕು. ಈ ಸಾರ್ವಜನಿಕರ ಜಾಗ, ಈ ಬಡವರ ಜಾಗ, ಇದು ಸಾರ್ವಜನಿಕ ಸೇರುವಂಥ ಕಸ ಆಗಬೇಕು, ಉಪಯೋಗಕ್ಕೆ ಬರಬೇಕು ಸಾರ್ವಜನಿಕರಿಗೆ. ಅಲ್ಲಿವರೆಗೂ ನಾವು ಬಿಡೋದಿಲ್ಲ. ಲೀಡರ್ಸ್ ಹಂಗೆ ಮಾಡಬಾರ್ದು. ಬಂದ್ರೆ ಮಾತಾಡಿ, ನೀವು ಮುನ್ನುಗ್ಗಿ ಮಾತಾಡಿ. ನೀವು ಸ್ವಲ್ಪ ಜನರು ಬೆಂಬಲ ತಗೊಳ್ಳೋಕೆ ಮಾಡಿ ಜನಕ್ಕೆ ಓಕೆನಾ, ರೆಡಿನಾ? ಡಾಕ್ಟರ್ BR ಅಂಬೇಡ್ಕರ್ ಸುವರ್ಣ ಕರ್ನಾಟಕ ಕಾರ್ಮಿಕರ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರ ಸ್ಪಂದನೆ. ಸೊ ನಾವು ಈಗಾಗಲೇ ಬೆಳಗಾವಿ ನಮ್ಮ ಚಾಮುಂಡೇಶ್ವರಿ ನಗರದಲ್ಲಿ ನಮ್ಮ ಕಚೇರಿಯಲ್ಲಿದೆ. ಸೊ ತಿಳ್ಕೊಂಡಿದ್ದೇವೆ ಅಂತಂದರೆ ಮುಖ್ಯ ಒಂದೇ ಒಂದು ವಿಚಾರಕ್ಕೆ ಬರೋದಾದರೆ, ಅರಣ್ಯ ಇಲಾಖೆಯಲ್ಲಿ ಒಂದು ಮರದಲ್ಲಿ ಒಂದು ರೆಂಬೆ ಕಡಿದ ಯಾವುದೇ ಕಾರಣಕ್ಕೂ ಅದು FIR ಆಗುತ್ತೆ. ಇಷ್ಟು 35 ವರ್ಷ ಮರ ಕಡಿದಿದ್ದಾರೆ. ಬಹುಮಟ್ಟಕ್ಕಾಗುತ್ತೆ ಬಿಟ್ಟರು ಇದ್ರ ಬಗ್ಗೆ ಭಾಳ ಸೀರಿಯಸ್ ತಗೋಬೇಕಾಗುತ್ತೆ. ಮರದ ವಿಚಾರದಲ್ಲಿ 35 ವರ್ಷ ಸಮಸ್ಯೆ ಅಲ್ಲ, ಒಂದು 50 ವರ್ಷ ಸರ್. 50 ವರ್ಷ ಮರ ಸರ್, 35 ವರ್ಷ ಅಲ್ಲ, 50 ವರ್ಷಗಳಾಗಿದೆ. ಇದು ಬಾರಿಪುರ ಗ್ರಾಮ ಇತಿಹಾಸ ಇದೆ. ಅರಣ್ಯ ಇಲಾಖೆ ಈಗಾಗಲೇ ಕಳೆದಂಥವ್ರ ಮೇಲೆ ಕ್ರಮ ತಗೊಳ್ಬೇಕಾಗಿತ್ತು. ಎರಡನೇ ವಿಚಾರ, ಇಲ್ಲಿ ಬಂದು ನರಸೀಪುರ ಜಮೀನಲ್ಲಿ ಗ್ರಾಮ ಠಾಣ ಅಂತ ಬರ್ತಾ ಇದೆ. ಈ ಜಮೀನು ಗ್ರಾಮ ಠಾಣ ಆಗಿರೋದ್ರಿಂದ ಇದು ಸಾರ್ವಜನಿಕರ ಸೊತ್ತಾಗಿದೆ. ಈ ಸೊತ್ತು ಅದರಲ್ಲಿ ನೋಡಿ ಹಳ್ಳಿಕಟ್ಟೆ ಇದೆ ನೋಡಿ ಹಿಂದ್ಗಡೆ. ಹಳ್ಳಿಕಟ್ಟೆ ಅಂತಂದರೆ ಅದು ಸಾರ್ವಜನಿಕರ ಸೊತ್ತು. ಆ ಹಳ್ಳಿಕಟ್ಟೆ ಇರೋದು